ಆತ್ಮೀಯರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ಈಗ ಹೇಳುವಂಥ ಒಂದು ವಿಡಿಯೋ ನೀವು ನೋಡ್ತಾ ಇದ್ದೀರಾ. ಈ ವಿಡಿಯೋದಲ್ಲಿ ವಿಶೇಷತೆ ಏನಂತಂದರೆ, ಇವರು ಒಬ್ಬರು ಆಯ್ಕಲ್ ಗ್ರಾಮದ ಒಬ್ಬ ರೈತರು, ರಘು ಕುಮಾರ್ ಅಂತ. ಇವರದ್ದು ಸುಮಾರು ಒಂದು 20 ಎಕರೆಗೂ ಜಾಸ್ತಿ ಭೂಮಿ ಇದೆ. ಸುಮಾರು 6 ಬೋರ್ವೆಲ್ಗಳನ್ನು ಕೊರೆಸಿ ಬೇಸಿಗೆಯಲ್ಲಿ ನೀರೇ ಇರಲಿಲ್ಲ, ನೀರೆಲ್ಲ ಖಾಲಿಯಾಗಿತ್ತು. ಅಂಥ 6 ಬೋರ್ವೆಲ್ಗಳಿಗೆ ಮರುಪೂರ್ಣ ಇಂಗು ಉಂಡಿ ಮಾಡುವಂಥ ಕೆಲಸ ಮಾಡಿ ರೀಚಾರ್ಜ್ ಮಾಡುವಂಥ ಕೆಲಸ ಆದಮೇಲೆ ಇವತ್ತು 6 ಬೋರ್ವೆಲ್ಗಳಲ್ಲೂ 2.5-3 ಇಂಚಿನಷ್ಟು ನೀರು ಚಿಮ್ತಾ ಇದೆ. ನೋಡ್ತಾ ಇದ್ದರೆ ಚಿತ್ರದುರ್ಗದಲ್ಲಿ ಕೆಲವು ಬೆಳೆಗಳೇ ಬಂದಿಲ್ಲ, ನೀರಿನ ಕೊರತೆ ಕಾಣಿಸ್ತಾ ಇದ್ದಾರೆ. ಆದರೆ ಇವರ ಜಮೀನಲ್ಲಿ ಕೆರೆಗಳು ತುಂಬಿದೆ, ಪ್ಲಸ್ ಬೋರ್ಗಳಲ್ಲೂ ನೀರು ಸಮೃದ್ಧಿ ಬರ್ತಾ ಇದೆ. ಹೇಗೆ ಸಾಧ್ಯ ಅಂತಂದರೆ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗಿ. ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ದೀರಿ, ಇವರ ಬೋರ್ವೆಲ್ಲಲ್ಲಿ ನೀರು ಚಿಮ್ಮಿ ಬರ್ತಕ್ಕಂಥದ್ದು. ಈ ಬೋರ್ವೆಲ್ ಕಳೆದ 1.5 ವರ್ಷದಿಂದ ನೀರೇ ಇರಲಿಲ್ಲ. ಇವತ್ತು ಇಷ್ಟು ಪ್ರಮಾಣದ ಅಬೌಟ್ 3000 ಗ್ಯಾಲನ್ ಅಂತ ಏನು ಹೇಳ್ತೀವಲ್ಲ, ಅಷ್ಟು ನೀರು ಚಿಮ್ತಾ ಇದೆ. ಕಾರಣ, ಇವರ ಬೋರ್ವೆಲ್ಗೆ ಮಳೆಗಾಲದಲ್ಲಿ ಬಿದ್ದಂಥ ನೀರಿಂದಲೂ ಕೃಷಿ ಭೂಮಿಗೆ ಎಲ್ಲ ಹರಿದು ಹೋಗುವಂಥ ನೀರು ತಗೊಂಡೋಗಿ ಬೋರ್ಗೆ ಇಂಗಿಸ್ತಕ್ಕಂಥ ಕೆಲಸನೂ ಆಗ್ತದೆ. ಇವರಲ್ಲಿ ದೊಡ್ಡದು ಒಂದು ಕೆರೆ ಮಾಡಿದ್ವಿ, 2 ಕೋಟಿ ಲೀಟರ್ ಕೆರೆ ಮಾಡಿದ್ವಿ. ಆ 2 ಕೋಟಿ ಲೀಟರ್ ಕೆರೆ ತುಂಬಿದಷ್ಟೇ ಅಲ್ಲಿಂದಲೂ ಪಂಪ್ ಮಾಡಿ ತಂದು ನೀರನ್ನ ತುಂಬಿಸುವಂಥ ಒಂದು ಕೆಲಸ ಆಗ್ತದೆ. ಈ ಎಲ್ಲ ವಿಧಾನಗಳಿಂದ ಇವರ ದೊಡ್ಡ ಈಗ 6 ಬೋರ್ವೆಲ್ಗಳಿಗೆ ರೀಚಾರ್ಜ್ ಮಾಡುವಂಥ ಒಂದು ಕೆಲಸ ಆಗಿದೆ. ಈಗ 6 ಬೋರ್ವೆಲ್ಲೂ ನೀರು ಈಗ ಸಮೃದ್ಧಿ ಬರ್ತಕ್ಕಂಥ ಒಂದು ಕೇಸ್ ಸ್ಟಡಿ ಇದೆಯಲ್ಲ. ಖಂಡಿತ ಇದು ಬಯಲುಸೀಮೆ ಜಿಲ್ಲೆಗಳಲ್ಲಿ ಕಡಿಮೆ ಮಳೆ ಬರ್ತಕ್ಕಂಥ ಊರಲ್ಲಿ ಈ ಮಳೆಯಾಶ್ರಿತ ತೋಟ ಮಾಡ್ತಕ್ಕಂಥವ್ರು ಇವತ್ತು ಇಂಥ ಒಂದು ತೋಟಗಾರಿಕೆ ಬೆಳೆಗೆ ಹೋಗ್ತಕ್ಕಂಥ ಒಂದು ಮಾಡೆಲ್ ಏನಿದೆಯಲ್ಲ, ಖಂಡಿತ ಇದೊಂದು ಮಾಡೆಲ್ ಅಂತ ಹೇಳ್ಬೋದು. ಇದನ್ನ ನೋಡಿ ನೀವು ಸಹ ಎಫರ್ಟ್ ಆಗ್ಬೋದು. ಈ ಒಂದು ವಿಡಿಯೋನೇ ಒಂದು ಸಾಕ್ಷಿ. ಟೋಟಲಿ ಇಡೀ ತೋಟದಲ್ಲಿ ಎಲ್ಲ ಕಡೆ ಹಸಿರಿನ ರಾಶಿ. ನಾವು ಇದೆಲ್ಲ ಕೆರೆ ಮಾಡುವಾಗ ರೀಚಾರ್ಜ್ ಮಾಡುವಾಗ ನಿಮ್ಮ ತೋಟ ತೆಂಗೆಲ್ಲ ಹೆಂಗಿತ್ತಂದ್ರೆ ತುಂಬಾ ಏನೋ ಒಂಥರ ಡಲ್ ಇತ್ತು. ಈಗಂತೂ ಪೂರ್ತಿ ಒಂಥರ ಅವಾಗ ಬರೇ ಬೋರ್ ನೀರಲ್ಲಿ ಮಾತ್ರ ನಾವು ಹಾರ್ಡ್ ವಾಟರ್, ಈಗ ಸ್ವೀಟ್ ವಾಟರ್, ರೈನ್ ವಾಟರ್ ಬರುತ್ತೆ, ಅದನ್ನ ರೀಚಾರ್ಜ್ ಮಾಡುತ್ತೆ, ಹಾರ್ಡ್ನೆಸ್ ಕಮ್ಮಿ ಆಗುತ್ತೆ, pH ಲೆವೆಲ್ ರೆಡ್ಯೂಸ್ ಆಗುತ್ತೆ. ಇಷ್ಟು ಟೋಟ್ಲಿ ಚೇಂಜಸ್ ಆಗಿದೆ. ಹೌದು. ಸರಿಗೆ ನಿಮ್ಮ ತೋಟ ನೋಡ್ಬೇಕಂದ್ರೆ ಬಹಳಷ್ಟು ನಮ್ಮ ವೀಕ್ಷಕರು ನೋಡ್ಬೇಕಂದ್ರೆ ಅವ್ರಿಗೆ ವಿಳಾಸ ಸ್ವಲ್ಪ ಹೇಳ್ಬಿಡಿ, ಎಲ್ಲಿ ಬರುತ್ತೆ? ನಮ್ಮ ತೋಟ ಬಂದ್ಬಿಟ್ಟು ಹಾಯ್ಕಲ್ಲಿಂದ ಚಳ್ಳಕೆರೆಗೆ ಹೋಗೋ ದಾರಿಯಲ್ಲಿ 1.25 ಕಿಲೋಮೀಟರ್ ದೂರದಲ್ಲಿ ಬರಬೇಕಾಗುತ್ತೆ. ಚಳ್ಳಕೆರೆ ರೋಡಲ್ಲಿ ಬರ್ತಾ ಮೇನ್ ರೋಡಲ್ಲೇ ಎಡಭಾಗದಲ್ಲಿ ಶ್ರೀ ಸಾಯಿ ಫಾರ್ಮ್ಸ್ ಅಂಥೇಳಿ ಇದೆ. ನಮ್ಮ ತಾಯಿಯವರು ಇದಕ್ಕೆ ಮಾಲಕರು. ಅವರ ನೇತೃತ್ವದಲ್ಲಿ ಮತ್ತು ದೇವರಾಜ್ ಸರ್ ಅವರು ಕೊಟ್ಟಂಥ ಗೈಡ್ಲೈನ್ಸಲ್ಲಿ ನಾವು ಒಂದು ಸ್ವಲ್ಪ ವಾಟರ್ ಪ್ರಿಸರ್ವೇಷನ್ ಪರ್ಪಸಲ್ಲಿ ನಾವು ಮಾಡಿದ್ವಿ. ಅದೇ ರೀತಿಯಲ್ಲಿ ನಮಗೆ ಭಾಳಷ್ಟು ನಮ್ಮಲ್ಲಿ ಕೆಲಸ ಮಾಡೋಂಥ ಹುಡುಗರು ಇನ್ವಾಲ್ವ್ಮೆಂಟ್ ಇರೋದ್ರಿಂದ, ಬಾಬು ಆಗ್ಬೋದು, ಹಾಗೆಯೇ ನಮಗೆ ಡ್ರಿಪ್ ಇರಿಗೇಷನ್ಗೆ ನೆಟಾಫಿಮ್ ಅವ್ರದ್ದು ನಾವು ಹೆಲ್ಪನ್ನು ತೊಗೊಂಡ್ವಿ. ಹರೀಶ್ ಅಂತೇಳಿ ಚಳ್ಳಕೆರೆ ಹುಡುಗ ಇದ್ದಾರೆ, ಅವರ ಮುಖಾಂತರವಾಗಿ ನಾವು ಪ್ರತಿಯೊಂದನ್ನು ಈಗ ಆಟೋಮೇಷನನ್ನು ಮಾಡ್ತಾ ಇದ್ವಿ. ಸೊ ಈ ಥರ ಒಂದೇ ದಿವಸ ಮಾಡಲಿಕ್ಕಾಗೋದಿಲ್ಲ. ರೈತರು ಹಂತವಾಗಿ ಮಾಡ್ಕೊಂಬರ್ಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ ಭಾಳ ಇರುತ್ತೆ. ರಿಟರ್ನ್ ಬರಬೇಕು ಅಂದರೆ ಸ್ವಲ್ಪ ಸಮಯಾವಕಾಶ ಬೇಕಾಗತ್ತೆ. ಸೊ ನೀವು ಯಾರಾದರೂ ನೋಡಬೇಕು ಅಂದಾಗ ಖಂಡಿತವಾಗ್ಲಿ ಬನ್ನಿ. ಚಿತ್ರದುರ್ಗದಿಂದ 16 ಕಿಲೋಮೀಟರ್ ದೂರದಲ್ಲಿ ಹಾಯ್ಕಲ್ ಅಂತೇಳಿ ಒಂದು ವಿಲೇಜ್ ಬರುತ್ತೆ. ನಾವು ನಾಯಕನಹಟ್ಟಿಗೆ ಹೋಗೋ ದಾರಿಯಲ್ಲಿ ಬರುತ್ತೆ ಹಾಯ್ಕಲ್ ಅಂತೇಳಿ. ಹಾಯ್ಕಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ನಮ್ಮ ಫಾರ್ಮ್ ಬರುತ್ತೆ, ಶ್ರೀ ಸಾಯಿ ಫಾರ್ಮ್ಸ್ ಅಂತೇಳಿ. ಓಕೆ ಸರ್, ಸಾಕಷ್ಟು ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಒಳ್ಳೆ ಕೃಷಿ ಭೂಮಿಯಲ್ಲಿ ಫಸ್ಟ್ ವಾಟರ್ ಸೆಕ್ಯೂರಿಟಿ ನೀವು ಗೆದ್ದಿದ್ದೀರಾ. ಮತ್ತೆ ಯಾಕಂದ್ರೆ ಫಿಶ್ ಪಾಂಡ್ ಚಿತ್ರದುರ್ಗದಲ್ಲಿ ಮೀನು ಸಾಕಬೇಕಂದ್ರೆ ಸುಮ್ಮನೆ ಅಲ್ಲ. ಈ ಜಿಲ್ಲೆಯಲ್ಲಿ ಅಂದ್ರೆ ಫಿಶ್ ಪಾಂಡ್ ಮಾಡೋಷ್ಟು ನಿಮ್ಮ ಹತ್ರ ರಿಸೋರ್ಸ್ ಇರಬೇಕಲ್ಲ. ಅಷ್ಟು ಚೆನ್ನಾಗಿದೆ. ಈಗ ಗ್ರೌಂಡ್ ವಾಟರ್ ಇಂಪ್ಯಾಕ್ಟ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ನಾವೀಗ ಆಲ್ರೆಡಿ ಸ್ಯಾಂಪಲ್ಗಂತಾನೆ ರಾಗು, ಕಾಟ್ಲಾ ಮತ್ತೆ ಗೌರಿ ಈ ಮೀನನ್ನ ಬಿಟ್ಟಿದ್ವಿ. ಓಕೆ. ಈ ಸರಿ ಅದನ್ನ ನಾವು ತೆಗಿತಾ ಇದೀವಿ. ತೆಗೆದು ಈಗ ಒಂದು ಮುರ್ರಾಲ್ ಅಂತೇಳಿ ಒಂದು ವೆರೈಟಿ ಇದೆ ಫಿಶ್, ತುಂಬಾ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ. ನಾವು ಕೊಡ್ಬೇಕಂದ್ರೆ 300 to 350 ವರೆಗೂ ನಾವು ಕೊಡೋ ಬೆಲೆ, ರೈತರಿಗೆ ಸಿಗೋ ಬೆಲೆ. ಅವರು ಮಾರ್ಕೆಟ್ ಅಲ್ಲಿ ಸಿಗೋದು ಒಂದು 700 ರಿಂದ 800 ರೂಪಾಯಿವರೆಗೂ ಹೋಗುತ್ತೆ. ಓಕೆ. ಮುರ್ರಾಲ್ ಅದು ಎಷ್ಟು ಸಮಯ ಬೇಕು ಸರ್? 8 ತಿಂಗಳು ಬೇಕಾ? ಬೇಬೀಸ್ ನೀವು 1 ತಿಂಗಳದ್ದು ಸಿಗತ್ತೆ, 2 ತಿಂಗಳು ಸಿಗತ್ತೆ, 5 ತಿಂಗಳು ಸಿಗತ್ತೆ. ತರದ್ದು ಅಪ್ರಾಕ್ಸಿಮೇಟ್ ಕಾಸ್ಟ್ ಒಂದು 100 ರಿಂದ 150 ರೂಪಾಯಿವರೆಗೂ ಬರುತ್ತೆ ಪರ್ ಕೆಜಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಅದು ವರ್ಕೌಟ್ ಮಾಡಿದಾಗ ಐ ಕ್ಯಾನ್ ಗಿವ್ ದ ಎಕ್ಸಾಕ್ಟ್ ಫಿಗರ್ಸ್. ಈಗ ಗೌರಿ ಕಾಟ್ಲಾ ಈಗ ಇದೆ. ಈಗ ಈ ಸರಿ ಹಾರ್ವೆಸ್ಟ್ ಮಾಡ್ಬೇಕು. ಈಗ ಮಳೆ ಬಂದಿದೆ, ಈಗ ಆ ನೀರನ್ನ ತೆಗಿಬೇಕು, ಆ ನೀರನ್ನ ಗಿಡಗಳಿಗೆ ಯುಟಿಲೈಸ್ ಮಾಡಬೇಕು. ಅಂದ್ರೆ ಪ್ಲಾಂಟೇಶನ್ ಬರಕ್ಕಿಂತ ಮೊದಲು ಆಲ್ರೆಡಿ ನೀವು ಫಿಶ್ ಫಂಡ್ ಅಲ್ಲಿ ಒಂದು ಇನ್ಕಮ್ ಸೋರ್ಸ್ ನ ಜನರೇಟ್ ಮಾಡಬೇಕು ಅಂತ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ನಾ ಹೇಳಿದಲ್ಲ, ರೈತರದಲ್ಲಿ ಬರೀ ಇನ್ವೆಸ್ಟ್ಮೆಂಟ್ ನೋಡ್ತೀವಿ. ಇದೆಲ್ಲ ಒಂದ್ ಇನ್ವೆಸ್ಟ್ಮೆಂಟ್ ಇದು ಬೇಸಿಕ್. ಅಂದ್ರೆ ಕೃಷಿ ಮಾಡುವಾಗ ನಾವೀಗ ಆಲ್ರೆಡಿ ನಿಮ್ಮ ಭೂಮಿಗೆ ಜಾಸ್ತಿ ಬೋರ್ಗಳು ಆಯ್ತು,
ನೀವು ಬೋರ್ಗೆ ಗುಡ್ ಬೈ ಹೇಳ್ಬಿಟ್ಟಿದ್ದೀರಾ, ಹಾಂ ಬೋರ್ವೆಲ್ ಹಾಕ್ಸೋಂಥ ಸಂದರ್ಭ ಹಂಗಾಗಿ ವಾಟರ್ ಸೆಕ್ಯೂರಿಟಿ ಮೇನು. ಮತ್ತು ಇಲ್ಲಿ ಈ ಸಮ್ಮರ್ನ ಎಸ್ಕೇಪ್ ಆಗೋಂಥ ತಂತ್ರಗಾರಿಕೆ 5 ತಿಂಗಳಿನ ಬೇಸಿಗೆ ಇದೆಯಲ್ಲ, 5 ತಿಂಗಳಿಗೆ ನಿಮ್ಮ ಹತ್ರ ನೀರಿದೆಯಾ? ಖಂಡಿತ ಇದೆ. ನಾನು ಲಾಸ್ಟ್ ಟೈಮ್ ನಾನು ಹೇಳಿದಲ್ಲ, ನಮಗೆ ಈಗ ಮ್ಯಾಮ್ರೈನ್ ಹಾಕಿದಾಗ ಒಂದ್ಸರಿ ಡ್ಯಾಮೇಜ್ ಆಗಿತ್ತು. ಡ್ಯಾಮೇಜ್ ಆದಾಗ 2 ಸರಿ ತುಂಬಿದ್ದು ನೀರು ಲೆವೆಲ್ ಇಳಿದಿತ್ತು. ಈ ಸರಿ ಮತ್ತೆ ಅದನ್ನು ರೆಕ್ಟಿಫೈ ಮಾಡಿಸಿದ್ವಿ, ರೆಕ್ಟಿಫೈ ಮಾಡಿಸಿ ಇಟ್ಟಿದ್ವಿ. ಈಗ 2 ಸರಿನೂ ನಾವು ಮಳೆ ನೀರು ಬಂದಂಗೆಲ್ಲ ನಾವು ರೀಚಾರ್ಜ್ ಮಾಡ್ತಾನೆ ಇರ್ತೀವಿ ಬೋರುಗಳಿಗೆ. ಇಮಿಡಿಯೇಟ್ ಡ್ರಾ ಮಾಡ್ತೀರಿ, ಪಂಪ್ ಮಾಡಿ. ಹೌದು, ವೇಸ್ಟ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ನೀರಂತೂ ನಮಗೆಲ್ಲೂ ಅಭಾವ ಆಗಿ ಕಂಡು ಬಂದಿಲ್ಲ. 13 ಎಕರೆಗೆ ಇನ್ನ ಒಂದು 10 ಎಕರೆಗೆ ಆದ್ರೂ ನಾವು ಎಕ್ಸ್ಟೆಂಡ್ ಮಾಡಬಹುದು. ಈ ಸೋರ್ಸ್ ಅನ್ನ 1.5 ಇಂದ 2 ವರ್ಷದವರೆಗೂ ನಾವು ಉಳಿಸ್ಕೊಂಡು. ಪ್ಲಾಂಟೇಶನ್ ಎಲ್ಲ ಜಾಸ್ತಿ ಆದಂಗೆಲ್ಲ ಶಾಡೋ ನೆರಳು ಡೆವಲಪ್ ಆಗುತ್ತೆ, ನೀರಿನ ಬೇಡಿಕೆನೂ ಕಡಿಮೆ ಆಗುತ್ತೆ. ಕರೆಕ್ಟ್. ಮತ್ತೆ ನೀವು ಇನ್ನೂ ಒಂದು ನೀರು ಇದ್ರೂ ಸಹ ನೀವು ಮಲ್ಚಿಂಗ್ ಇದೆಲ್ಲ ಹೋಗ್ಬಿಟ್ಟಿದ್ದೀರಾ. ಮಲ್ಚಿಂಗು ನೆಕ್ಸ್ಟ್. ಈಗ ಆಲ್ರೆಡಿ ನಾವು ತೆಂಗಿಗೆ ಏನ್ ಮಾಡಿದ್ವಿ ಅಂದ್ರೆ ಈ ಚಿಪ್ಪುಗಳು ಬರುತ್ತಲ್ಲ, ತೆಂಗಿನ ಚಿಪ್ಪು, ಗರಿ, ಅದು ಪೌಡರ್, ಮತ್ತೆ ಅಡಿಕೆದು ಚಿಪ್ ಬರುತ್ತೆ, ಇವನ್ನೆಲ್ಲ ಹಾಕ್ತಾ ಇದ್ವಿ, ಕವರ್ ಮಾಡ್ತಾ ಇದ್ವಿ. ಸೊ 2, ಒಂದು ವೀಡ್ ಬರೋದಿಲ್ಲ, ಕಳೆ ಬರೋದಿಲ್ಲ, ಹುಲ್ಲು ಬೆಳೆಯೋದಿಲ್ಲ, ಏನಿಲ್ಲ. 2ನೇದು ತೇವಾಂಶ ಏನಿರುತ್ತೆ ಅದು ಸ್ವಲ್ಪ ಹಿಡಿಯುತ್ತೆ, ಹಾಗೆ ಇರುತ್ತೆ. ಈ ಎಲ್ಲ ಆಂಗಲಲ್ಲೂ ನೀರನ್ನ ಉಳಿಸಿ ಗಳಿಕೆ ಮಾಡುವಂಥ ಕೆಲಸ ಒಂದು ಹೌದು ಮಾದರಿ ಸರ್ ನಿಮ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮಾಹಿತಿ ಹಂಚ್ಕೊಂಡ್ರೆ. ಥ್ಯಾಂಕ್ ಯು.